ಅನಧಿಕೃತ ಮಸೀದಿ ನಿರ್ಮಿಸಿ ಅಜಾನ್ ಕೂಗಿದ್ದಾರೆ. ಈ ಆರೋಪ ಕೇಳಿ ಬರ್ತಾ ಇದೆ. ಹಿಂದೂ ಕಾರ್ಯಕರ್ತರು ಸ್ಥಳೀಯ ನಿವಾಸಿಗಳು ಈ ಸಂಬಂಧ ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗ್ತಿದ್ದಾರೆ. ಅನಧಿಕೃತ ಮಸೀದಿಯನ್ನ ನಿರ್ಮಿಸಿ ಅಜಾನ್ ಕೂಗಿದ ಆರೋಪ ಸದ್ಯ ಹಿಂದೂ ಕಾರ್ಯಕರ್ತರು ಸ್ಥಳೀಯ ನಿವಾಸಿಗಳು ಈ ಹಿನ್ನೆಲೆ ಪ್ರತಿಭಟನೆ ಮಾಡ್ತಿದ್ದಾರೆ. ಬಾಗಲಕೋಟೆ ನಗರದ ಮದಿನಾ ಕಾಲೋನಿಯಲ್ಲಿ ನಡೆದ ಘಟನೆ ಇದು. ಶೆಡ್ನಲ್ಲಿ ಮಸೀದಿ ನಿರ್ಮಿಸಿ ಆಜಾನ್ ಕೂಗಿದ ಆರೋಪ ಕೇಳಿಬರ್ತಿದೆ. ನಿನ್ನೆ ಸಂಜೆ ಆಜಾನ್ ಕೂಗೋದಕ್ಕೆ ಆರಂಭಿಸ್ತಾ ಇದ್ದ ಹಾಗೆ ಪ್ರೊಟೆಸ್ಟ್ ನಡೆದಿರೋದು. ಕೆಲಕಾಲ ಪ್ರತಿಭಟನೆಯಾಗಿದೆ. ಪೊಲೀಸ್ ಠಾಣೆಗೆ ತೆರಳಿ ಈಗೀಗಾಗಿದೆ ಅನ್ನೋದಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ಅದು ಅಧಿಕೃತವೂ ಅಲ್ಲ, ಸರ್ಕಾರದ ಯಾವುದೇ ಪರ್ಮಿಷನ್ ಇಲ್ಲ ಅಥವಾ ಆ ಕಟ್ಟಡವನ್ನ ನಿರ್ಮಿಸೋದಕ್ಕೆ ಅಥವಾ ಆ ಮಸೀದಿಯನ್ನ ನಿರ್ಮಿಸೋದಕ್ಕೆ. ಈ ಆಜಾನ್ ಅಂತ ಹೇಳಿದ್ರೆ ಅಲ್ಲಾಹೋ ಅಕ್ಬರ್ ಅಂತ ಬೇರೆ ಮುಸ್ಲಿಂ ಬಾಂಧವರನ್ನ ತಮ್ಮ ಪ್ರಾರ್ಥನೆಗೆ ಕರೆಯುವಂತಹ ಒಂದು ಧ್ವನಿ. ಅದು ನಿಮಗೆ ಗೊತ್ತಿರುತ್ತೆ, ಕೇಳಿರ್ತೀರಿ. ಅದನ್ನ ಕೂಗಿದ್ದಾರೆ. ಸೊ ಹಾಗಾಗಿ ಇದು ಅನಧಿಕೃತ ಕಟ್ಟಡ ಅಥವಾ ಮಸೀದಿ ಹೇಗೆ ಕೂಗೋದಕ್ಕೆ ಬರುತ್ತೆ ಅನ್ನೋದಾಗಿ ಅಲ್ಲಿನ ಸ್ಥಳೀಯರು ಜೊತೆಗೆ ಹಿಂದೂಪರ ಸಂಘಟನೆಗಳು ಕೂಡ ಇದಕ್ಕೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಮಾಡ್ರಿ, ಬೇಡ ಅಂತ ಹೇಳೋದಿಲ್ಲ, ಆದರೆ ಅದಕ್ಕೆ ಕೆಲ ರೂಲ್ಸು ಕಂಡೀಷನ್ಸ್ ಇರುತ್ತೆ, ನೀವು ಫಾಲೋ ಮಾಡಿ ಅಂತ ಸದ್ಯ ಬಾಗಲಕೋಟೆ ನಗರದ ಮದಿನಾ ಕಾಲೋನಿಯಲ್ಲಿ ಘಟನೆಯಾಗಿರೋದು. ಅದು ಕೂಡ ಶೆಡ್ ರೀತಿಯಲ್ಲಿ ನಿರ್ಮಿಸಿಕೊಂಡಿರೋದು. ಅದು ಏನು ಅಫಿಷಿಯಲಿ ನೀವು ಮಸೀದಿ ಅಂತ ಹೇಳಿದಾಗ ಒಂದು ಸ್ಟ್ರಕ್ಚರ್ ನೆನಪಿಗೆ ಬರುತ್ತಲ್ಲ, ಹಾಗೂ ಕೂಡ ಇಲ್ಲ. ಶೆಡ್ನಲ್ಲಿ ಮಸೀದಿಯನ್ನು ನಿರ್ಮಿಸಿ ಆಜಾನ್ ಕೂಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ.